ನಾನು ಹೇಳೋದ್ನ ನಿನಗೆ ವೀಲಿಂಗ್ ಎತ್ತು ಅಂತ ಹೇಳ್ದಾರ ಯಾರು ನನಗೆ ಬಿಡ್ಬೇಡ. ನನಗೆ ಯಾಕೆ ಹೋದೆ? ನನಗೆ ಬಿಡ್ಬಿಡಪ್ಪ, ನನಗೋದೆ ಬೀಳ್ತವೆ. ನಿಮ್ಮ ಚಿಕ್ಕಪ್ಪನ ಹತ್ರ ಹೋಗು, ನನ್ನ ಹತ್ರ ಬೇಡ. ಯವ್ವ ನಾನು ಅಲ್ಲ ಮಾಮ ಹೇಳಿದ್ದು ಹೇಳು. ನನ್ನ ಹತ್ರ ಬಂದ್ರೆ ಇನ್ನೂ ಹೊಡೀರಿ ಅವಳಿಗೆನೆ. ನಾನು ಹೇಳಿಲ್ಲ ರಿವೀಲಿಂಗ್ ಎತ್ತಕ್ಕೆ. ಹೊಡೀರಿ ಯಾರು ಹೇಳಿದ್ರು ಗಾಡಿ ವೀಲಿಂಗ್ ಎತ್ತಕ್ಕೆ? ಅಮ್ಮನ ನಾನೇ ಹೇಳಿದ್ದು ಫಸ್ಟು. ನೀವು ಅಮ್ಮನ ಅಂತ ಏನಕ್ಕೆ ಕೇಳ್ತೀರಾ? ಅವಳು ಓಡ್ಬತ್ತಾವಳು ನನ್ನ ಹತ್ರಕ್ಕೆ ಸೇವ್ ಮಾಡ್ತೀನಿ ಅಂತ. ನಾನು ಸೇವ್ ಮಾಡಲ್ಲ ಇವೆಲ್ಲ. ಯಾರಮ್ಮ ಗಾಡಿ ವೀಲಿಂಗ್ ಎತ್ತಕ್ಕೆ ಹೇಳಿದ್ದು? ಯಾರು ಹೇಳಿದ್ದು ಗಾಡಿ ವೀಲಿಂಗ್ ಎತ್ತಕ್ಕೆ? ಭಯ ಆಯ್ತು. ವೀಲಿಂಗ್ ಎತ್ಬೇಕಾದ್ರೆ ಭಯ ಆಗ್ಲಿಲ್ವಾ ಕೇಳಿ? ವೀಲಿಂಗು ಇನ್ನೊಂದ್ಸತಿ ಎತ್ತಬಾರ್ದು. ಅದನ್ನ ಹೇಳ್ಕೊಟ್ಟಿದ್ದ ಅವನೇ. ಅಲ್ಲ ನಾನು ವೀಲಿಂಗ್ ಎತ್ತು ಅಂತ ಹೇಳಿಲ್ವ ಕರ್ಣಿ? ವೀಲಿಂಗ್ ಎತ್ತಿ ನೀನು ಅಂತ ಹೇಳಿದ್ನ. ಅವ್ನು ತೋರ್ಸ್ಕೊಡತಾನೆ ವೀಲಿಂಗ್ ಎತ್ತತ್ತ. ಇಲ್ಲ ನಾನು ಹಿಂದೆ ಕೂತಿದ್ನ. ಇವನ ಮಧುನಾ ನಾನು ಹೇಳ್ಕೊಟ್ಟಿದ್ದೆ. ನಾನು ಹಿಂದೆ ಕೂತಿದ್ನಲ್ಲ, ಆ ವೇಟ್ಗೆ ಎದ್ಬಿಡ್ತು ಗಾಡಿ. ಎತ್ತಬಾರ್ದು ಇನ್ನೊಂದ್ಸತಿ ಹೇಳ್ಬರ್ತಾನೆ. ಆಯ್ತು ಬೇಡ ಬಿಡು, ಇನ್ಮೇಲೆ ಎತ್ತದ್ ಬೇಡ. ಖುಷಿನಾ ಏಟ್ ಬಿಡ್ಲಿಲ್ಲ ನನಗೆ ಖುಷಿ. ಗೊತ್ತು ಎಲ್ಲ ಬರೀ ನಾಟಕ ನಿಮ್ದು. ಇಲ್ಲಿ ನೋಡ್ಬತ್ತಾಳೆ ನಿನಗೆ ಬೀಳೋ ಹೋದೆ ನನಗೆ ಬೀಳಲಿ ಅಂತ. ಇನ್ನೊಂದ್ಸರಿ ನನ್ನ ಹತ್ರಕ್ಕೆ ಬಾ, ನೀನು ಮೂತಿ ಮೊಕ್ಕ ಚೆಚ್ಚಾಕ್ಬಿಡ್ತೀನಿ. ಸೊಳ್ಳೆ ರೋಗ ಈ ನಡುವೆ ಜಾಸ್ತಿ ಆಗ್ಬಿಟ್ಟವ. ಏನು ಯಾಕೆ ನೀನು ವಿಡಿಯೋ ಮಾಡಿದ್ರೆ ಯಾಕೆ ಕುಡಿತೀಯ? ಏನೇ ವಿಡಿಯೋ ಮಾಡಿದ್ರೆ ಅವಳಿಗೆ ಶೇಪ್ ಔಟ್ ಆಯ್ತದ? ಮಾಡ್ತೀನಿ. ಇಡೀ ಕೆಳಗಡೆ ಬೀಳ್ತೆ. ಈಗ ಬೆಲ್ಟ್ ಎತ್ಕೊ ಬನ್ರಿ. ಬೆಲ್ಟು ಕರ್ಣಿ ಎತ್ಕೊಂಡೋಗಲ್ಲ ಆಚೆಗೆ. ಅಲ್ಲಿದ್ರೆ ಬೀಳ್ತಾರೆ ವೇಟಿಗಲ್ಲ. ನೋಡಲ್ಲಿ ಕರೆಂಟ್